ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಕೊನೆಗೂ ಕೂಡ ವಲ್ಲಭನ ಕೈಗೆ ಸಿಕ್ಕಿ ಬೀಳ್ತಿದ್ದಾಳೆ ಅಮ್ಮು ಮತ್ತು ಸಿದ್ದು ಇಬ್ಬರು ಕೂಡ. ಹಾಗಿದ್ರೆ ಅಮ್ಮು ಮದುವೆಯಲ್ಲಿ ಸಾಕಷ್ಟು ರೀತಿಯ ಅಡೆತಡೆಗಳು ಎಲ್ಲವೂ ಕೂಡ ಸಂಭವಿಸ್ತದೆ. ಬಟ್ ಅದು ಎಲ್ಲವನ್ನ ಕೂಡ ದಾಟಿ ಅಮ್ಮು ಮತ್ತು ಸಿದ್ದು ಮದುವೆ ಆಗುತ್ತಾ? ಖಂಡಿತವಾಗ್ಲೂ ಅಮ್ಮು ಸಿದ್ದು ಮದುವೆಗೆ ವಲ್ಲಭನೇ ಅಡ್ಡಿಗಾಲಾಗೋದು. ಹಾಗಿದ್ರೆ ಏನಾಯಿತು ಅಂಥದ್ದು ಖಂಡಿತ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಅಮ್ಮು ಅಪ್ಪನ ಭಯಕ್ಕೆ ನಿಜವಾಗ್ಲೂ ಮದುವೆ ಬೇಡ ಅಂತ ಹೇಳಿಲ್ಲ. ಹಾಗಾಗಿ ಅಮ್ಮು ಮದುವೆಯನ್ನು ಫಿಕ್ಸ್ ಮಾಡಿದ್ದಾರೆ ತಂದೆ ಸೂರ್ಯಕಾಂತ. ಬಟ್ ಇಲ್ಲಿ ಸಿದ್ದು ಅಮ್ಮು ಹತ್ರ ಡೆಲಿವರಿ ಬಾಯ್ ಆಗಿ ಬಂದಿದೆ, ಓಡಿ ಹೋಗೋಣ ಬಂದ್ಬಿಡು ಅಮ್ಮು ಅಂದಾಗ ಹೊಸಲು ಕೂಡ ದಾಟಕ್ಕಾಗೋದಿಲ್ಲ ಸಿದ್ದು, ನೀನು ಅನ್ಕೊಂಡಾಗೆ ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತಾರೆ. ಬಟ್ ಅಷ್ಟರಲ್ಲಿ ವಲ್ಲಭ ಇಲ್ಲಿ ನಿಮ್ಮ ಬೈಕ್ ತೆಗಿರಿ ಬನ್ನಿರಿ ಅಂತ ಹೇಳಿ ಸಿದ್ದು ಹತ್ರ ಹೇಳ್ತಿದ್ದಾರೆ. ಸಿದ್ದು ಬಂದಿರೋದು ಅಂತ ಗೊತ್ತಿಲ್ಲ. ಬಟ್ ಅಷ್ಟರಲ್ಲಿ ಮಾಸ್ಕ್ ಹಾಕುವಂತ ಅಮ್ಮು ಹೇಳಲಾಗಿ ಇಲ್ಲಿ ಸಿದ್ದು ಕೂಡ ಮಾಸ್ಕ್ ಹಾಕೊಂಡು ಅಲ್ಲಿ ಹೋಗ್ತಿದ್ದಾಗೆ ಮತ್ತು ಬಂದು ತಡೀತಾರೆ. ಬಟ್ ಅಷ್ಟರಲ್ಲಿ ಪಾಸ್ ಆಗಿಬಿಡ್ತಾರೆ ಸಿದ್ದು. ಬಟ್ ವಲ್ಲಭಂಗೆ ಅನುಮಾನ ಬರುತ್ತೆ. ಕೊನೆಗೂ ಮದುವೆ ಎಲ್ಲ ಸಿದ್ಧತೆಗಳಾಗಿದೆ. ಅರಿಶಿನ ಶಾಸ್ತ್ರ, ಪೂಜೆ, ಚಪ್ಪರ ಪೂಜೆ ಎಲ್ಲವೂ ಕೂಡ ನಡೆಯುತ್ತೆ. ಕೊನೆಗೂ ಮದುವೆ ಮಂಟಪದಲ್ಲಿ ಮದುವೆಯ ಸಂಭ್ರಮ ಸಡಗರ ಎಲ್ಲ ಕಡೆ ನಿಜವಾಗ್ಲೂ ಎಲ್ಲ ಸಂಭ್ರಮ ಸಡಗರ ಜಗಮಗಿಸ್ತಿದೆ. ತನ್ನ ಮಗಳು ಗಿರಿಜಾನ ಮದುವೆ ಕರಿಬೇಕು ಅಂತ ಅಮ್ಮ ದುಂಬಾಲು ಬಿದ್ದಿದ್ದಾರೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಅಮ್ಮು ಸಿದ್ದು ಜೊತೆ ಓಡಿ ಹೋಗೋ ಪ್ಲಾನ್ಗೆ ಮುಂದಾಗಿದ್ದಾಳೆ. ಚಿನ್ನ ಒಡವೆ ಎಲ್ಲನೂ ಕೂಡ ತಗೊಂಡಿದ್ದೆ, ಸಿದ್ದು ಜೊತೆ ಓಡಿ ಹೋಗ್ತಾಳೆ. ಬಟ್ ಅಲ್ಲಿ ಆಗತ್ತೆ ನಿಜವಾದ ಟ್ವಿಸ್ಟ್. ಆ ಒಂದು ಚಿನ್ನ ಒಡವೆ ಎಲ್ಲವನ್ನ ಕೂಡ ತಗೊಂಡಿದ್ದೆ ಇಲ್ಲಿ ಅಮ್ಮಗೆ ಕೈ ಕೊಟ್ಟು ಓಡಿ ಹೋಗ್ತಿದ್ದಾಗ ಇಲ್ಲಿ ಅಮ್ಮು ಒಂಟಿ ಆಗ್ತಾಳೆ. ನಿಜವಾಗ್ಲೂ ಅವಳಿಗೆ ಗೊತ್ತಾಗ್ತಿಲ್ಲ ಏನಾಗ್ತದೆ ತನ್ನ ಬದುಕಲಿ ಅಂತ. ಅಷ್ಟರಲ್ಲಿ ಇಲ್ಲಿ ಅಮ್ಮ ಬಂದದ. ಇಲ್ಲಿ ಅವರ ಒಂದು ನಾದಿನಿ ಗಿರ್ಜಾ ಜೊತೆ ಮಾತನಾಡೋದ್ರ ಮುಖಾಂತರ ವಲ್ಲಭ ಮತ್ತು ಅಮ್ಮುಗೆ ಮದುವೆ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಇಲ್ಲಿ ಅದಕ್ಕೆ ಮಾತಿಗೆ ಹೋಗುತ್ತಂದ ಗಿರ್ಜವರು ಕೂಡ ವಲ್ಲಭನ ಒಪ್ಸಿದ್ದೆ ಇಲ್ಲಿ ದೇವಸ್ಥಾನದಲ್ಲಿ ಅಮ್ಮು ಮತ್ತು ವಲ್ಲಭನ ಮದುವೆ ಮಾಡಿಸ್ಬಿಡ್ತಾರೆ. ಖಂಡಿತ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಬಟ್ ಹೇಗಿದಾಗುತ್ತೆ ಮುಂದಿನ ವಿಡಿಯೋದಲ್ಲಿ